ನಮಸ್ಕಾರ. ತಮ್ಮ ಹೆಸರು? ಸುಂಪಿಗಯ್ಯ ಉರುಪ್ ಪಾಪಣ್ಣ. ತಮ್ಮ ವಾಸಸ್ಥಳ ಮತ್ತೆ ಹುಟ್ಟಿ ಸ್ಥಳ ಎಲ್ಲ ಇದೆ ಉಜಿನಿ. ಉಜ್ಜಿನಿ. ಎಷ್ಟು ತಲಾಂತರದಿಂದ ನಿಮ್ಮ ವಂಶಸ್ಥರು ಇದ್ದಾರೆ ಇಲ್ಲಿ? ನಮ್ಮ ವಂಶಸ್ಥರು ಹೆಚ್ಚು ಕಮ್ಮಿ ಒಂದು 5-6 ತಲೆಮಾರಿಂದೂ ಅವ್ರೆ. 5-6 ತಲೆಮಾರು. ಇಲ್ವೇ ಮಗ 5-6 ತಲೆಮಾರಿಂದೂ ಅವ್ರೆ. ನೀವು ಮನೆ ದೇವರು ಅಥವಾ ವನ್ನಾದೇವಿ ಇದರ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ವನ್ನಾದೇವಿ ಅಂದರೆ ಹಿಂದೆ ಪೂರ್ವ ನಾವು ಅಮೃತೂರವರು ಹಿಂದೆ ತಲೆಮಾರು 5ನೇ ತಲೆಮಾರು 6ನೇ ತಲೆಮಾರು ಹಿಂದೆ ಪೂರ್ಣ ಅಮೃತೂರ್ನವ್ರು ನಾವು. ಅಮೃತೂರಿನಲ್ಲಿ ನಮ್ಮ ವಂಶದವನಿಗೆ ಒಂದು 7 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು ಹುಟ್ಟಿದ್ರೆ ಹಂಗೆ ಕಾಲ ಕಳ್ಕೊಂಡು ಹೋಯ್ತಾಯಿದ್ರು. ಇವನು ಗೌಡ ಒಂದು ಕೆರೆ ಕಟ್ತ ಅಲ್ಲಿ ಅಮೃತೂರಲ್ಲಿ. ಕೆರೆ ಕಟ್ಟಿದಾಗ ಕೆರೆ ಒಳಗೆ ನೀರು ನಿಲ್ತಿರ್ಲಿಲ್ಲ ಯಾವಾಗ ಆ ಟೈಮಲ್ಲಿ. ಆವಾಗ ಏನಾಯಿತು, ಇವನಿಗೆ ಯೋಚನೆ ಬಂತು, ಯಾರಿಗೆ, ನಾನು ಇಷ್ಟು ಚಾರ ಮಾಡಿ ಕೆಲಸ ಮಾಡಿದ್ರೂ ನೀರು ತುಂಬ್ಕೊಳ್ಳೋದಂತೆ, ಬೆಳಗೋದು ನೀರು ಇರೋಕ್ಕಿಲ್ವಂತೆ. ಅಷ್ಟಾಯ್ತಿದ್ದಂಗೆ ಇವನು ಯೋಚನೆ ಮಾಡ್ತಿದ್ದಾಗ ಸಪನದಲ್ಲಿ ಬಂದು ಯಾವುದೋ ಒಂದು ದೇವಮಾನ ತರವಾಗಿ, ನೀನು ಹಿರಿ ಸೊಸೆಯ ಇದಕ್ಕೆ ಬಲಿ ಕೊಟ್ಟರೆ ಅದು ನನಗೆ ಸಂಪೂರ್ಣವಾಗಿ ಇದಾಯ್ತದೆ ಕಣಪ್ಪ, ಆಮೇಲೆ ನೀರು ನಿಲ್ತದೆ ಅಂತ ಅಂದಂಗೆ ಗೌಡನಿಗೆ ಹೆಂಗಂದಾಗ ಅವನು ಯಾವ ರೀತಿ ಅವನ್ನ ನೀನು ಈ ಥರ ನಾನು ಕೊಡಬೇಕು ಬಾರಮ್ಮ ಅಂತ ಹೇಳೋಕ್ಕಾಗಲ್ಲ. ಇವನಿಗೆ ಯೋಚನೆ ಬಂತು, ಊಟ ತಿಂಡಿ ಬುಟ್ಟ ಕೊರತೆ ಶುರುವಾಯಿತು. ಶುರುವಾದಾಗ ಸೊಸೆ ಕೇಳಿದ್ಲು, ನಿಮ್ಮ ಪ್ರಾಬ್ಲಮ್ ಏನು, ನೀವು ಏನಕ್ಕೆ ಈ ಥರ ಊಟ ತಿಂಡಿ ಬಿಟ್ಟು ಕೊರಗ್ತಾ ಇದ್ದೀರಿ ಅಂತ ಕೇಳಿದಾಗ, ನಾನು ಯಾವ ರೀತಿ ಹೇಳೋಣಮ್ಮ, ಏನಾರ ಇರಲಿ ನಾನು ನಿಮಗೆ ಬಚಾಯಿಸ್ತೀನಿ ಹೇಳಿ ಅಂತ ಸೊಸೆ ಬಲವಂತ ಮಾಡ್ತು. ಆಗೇನಾಯಿತು, ಈ ಥರ ಕಣಮ್ಮ, ಈ ಥರ ಆಯ್ತದೆ ಈ ಜರ ಆಗಿದ್ದ ಪಕ್ಷದಲ್ಲಿ ನೀವು ಯಾಕೆ ಯೋಚನೆ ಮಾಡ್ತೀರಾ? ನನಗೊಂದು ಸ್ವಲ್ಪ ಈ ವ್ಯವಹಾರ ಹೇಳ್ಬೇಕಾದ್ರೆ ದುಃಖ ಜಾಸ್ತಿ ಬರೋದು. ನೀವು ಯೋಚನೆ ಮಾಡಬೇಡಿ ಮವ, ನಾನು ರೆಡಿ ಇದ್ದೀನಿ, ನೀವು ಏನು ಕರ್ತವ್ಯ ಮಾಡಬೇಕೋ ಅದನ್ನು ಮಾಡಿ ಅಂತ ಆ ಅಮ್ಮ ಧೈರ್ಯ ಹೇಳ್ತು ಮಾವನಿಗೆ. ಒಂದಿನ ಊರು ಸಭೆ ಸೇರ್ಕೊಂಡು ವಾದ್ಯ ಸಂಪ್ರದಾಯವಾಗಿ ಅವ ಅಮ್ಮನ್ನು ಅಲಂಕಾರ ಮಾಡಿಕೊಂಡು ಕೆರೆ ಹತ್ರ ಕರ್ಕೊಬೋದ್ರು. ಕೆರೆ ಹತ್ರ ಪೂಜೆ ಪುಸ್ಕಾರ ಮಾಡಿ ಒಳಗೆ ಹೋಯ್ತಿದ್ದಂಗೆ ನೀರು ಸ್ವಲ್ಪ ಒಂದು ಮಗ ಕಂಗಳಲ್ಲಿ ಮಗ ಇತ್ತಂತೆ, ಎತ್ಕೊಂಡು ಒಳಗೆ ಹೋಗ್ಬೇಕಾದ್ರೆ ಬಂದಂಗೆ ನೀರು ತುಂಬ್ಕೋತಾ ಬತ್ತು. ಇವಳು ನಾದ್ನಿಗೆ ಕೂಗಿದ್ಲಂತೆ, ಮಗ ಎತ್ಕೊ ಅಂತ. ಅವಳು ಹೋಲಿಲ್ವಂತೆ. ಮೈದನ್ ಕೂಗಿದ್ಲಂತೆ, ಮೈದ ಮಗ ಎತ್ಕೊಂಡು ಇದಕ್ಕೆ ಬಂದಾಗ ಅವಳು ಶಾಪ ಕೊಟ್ಲಂತೆ, ನಮ್ಮ ವಂಶದಲ್ಲಿ ಹೆಣ್ಮಕ್ಳಿಗೆ ಗಂಡ ಅಪರಾಧಿನ ಬಾಳದೇ ಇರಲಿ, ಗಂಡು ಮಕ್ಕಳಿಗೆ ತಲೆ ಕೂದಲು ಅಪರಾಧಿನ ಇರಲಿ ಅಂತ ಒಂದು ಮಾತು ಶಾಪ ಹಾಕ್ಬಿಟ್ಟು ಹೊಂಟೋಯ್ತು ಒಳಿಕದು. ಇವ್ರು ಹೊಂಟು ಬಂದರು. ಹೊಂಟು ಬರ್ತಲೆ ಅಲ್ಲಿ ಒಂದು ಕಲ್ಲು ಇರ್ತವೆ, ತೂಬನ್ ಕಲ್ಲುಗಳು ಇರ್ತವೆ. ಈ ಆ ಊರು ಇದಾದ್ರೆ ಇನ್ನೊಂದು ಊರಿಂದ ಅಲ್ಲಿ ಆ ಏರಿ ಮೇಲೆ ಎಂಡ ಕುಡಿಯೋಕ್ಕೆ ಹೋಗೋಕ್ಕೆ ಜನ ತಿರುಗಾಡೋ ಜಾಗ. ಯಾರು ಮದುವೆ ಮುಂಜಿ ಮಾಡೋರು, ಅವಳ ಹೆಸರು ಹೊನ್ನಮ್ಮ ಅಂತ. ಮದುವೆ ಮುಂಜಿ ಮಾಡೋರು ಸಾಯಂಕಾಲ ಹೋಗಿ ಒಡವೆ ಬೇಕು ಅಮ್ಮ ಅಂದರೆ ಬೆಳಗ್ಗೆ ಹೊತ್ತಿಗೆ ಒಡವೆ ಇದ್ರ ಮೇಲೆ ಇರೋವಂತೆ, ಈ ತೂಬನ ಮೇಲೆ ಕಲ್ಲ ಮೇಲೆ ಇರೋವಂತೆ. ಬೆಳಿಗ್ಗೆ ನೋಡೋಳಗೆ ತಗೊಂಡು ಮದುವೆ ಕಾರ್ಯ ಎಲ್ಲ ಆಯ್ತಲೆಯೇ ಅಲ್ಲೇ ತಗೊಂಡೋಗಿ ಮುಡಿಬಿಟ್ಟು, ಅಮ್ಮ ಮಡಗಿದ್ದೀನಿ ನೋಡ್ಬೇ ಅಂದರೆ ವಾಪಸ್ಸು, ಅಂದರೆ ಹೇಳ್ತಾ ಇದ್ದೀನಿ, ಅದು ಆಗಿರುತ್ತೋ ಬಿಟ್ಟಿತ್ತು ನನಗೆ ಗೊತ್ತಿಲ್ಲ ಸ್ವಾಮಿ, ತಿಳಿದಿರೋದು ಹೇಳ್ತಾ ಇದ್ದೀನಿ ಅಂತ ಅಂದಾಗ ಅವಳು ವಾಪಸ್ ಒಡವೆ ಮಾಯ ಒಳಗೆ ಹೊಂಟೋಗೋವು. ಹಂಗೆ ಸುಮಾರು ದಿನ ನಡೀತಾ ಇತ್ತಂತೆ. ಸುಮಾರು ದಿನ ನಡೀತಾ ಇರ್ತಲೇ ಈ ಒಬ್ಬ ಕುಡ್ಕ ಈ ಕೆರೆಯಿಂದ ಇವರಿಂದ ಅವ್ರಿಗೆ ಬರಬೇಕಾದ್ರೆ, ಸಂಜೆ ಹೊತ್ತು ಕುಡ್ಕೊಂಡು ಬರಬೇಕಾದ್ರೆ ಏರಿ ಮೇಲೆ ನಿಂತ್ಕೊಂಡು ಹೊನ್ನಮ್ಮ ಅನ್ನೋನಂತೆ. ಆಯ್ತು ಕಣಪ್ಪ ಹೋಗಪ್ಪ ಮನೆಗೆ ಅಂದೊಳತ್ತೆ ಅವಳು. ಸುಮಾರು ದಿನ ಬತ್ತ ಒಂದು ದಿವಸ ಅವನಿಗೇನು ಜ್ಞಾನ ಬತ್ತು, ಅವನೇನು ಇದಾಯಿತು,
ಹೊನ್ನಮ್ಮ ಅಂತಿದ್ದನೋ ಹಿರೇಮಂದ ಹೊನ್ನೀನಂತೆ. ಆಗಲೂ ಏನಪ್ಪ ಅಂದ್ಲಂತೆ, ನಿನ್ನ ಸೊಲ್ಲು ಇನ್ನೂ ಹೋಗ್ಲಿಲ್ವೇ ಅಂತ ಇಲ್ಲ ಹೋಯ್ತಾವ ಇಮೇಲೆ ಹೋಯ್ತು ಹೋಗಪ್ಪ ಅಂದ್ಬಿಟ್ಟು ಅಷ್ಟಕ್ಕೆ ಅಲ್ಲಿಗೆ ಅಲ್ಲಿ ಕ್ಲೋಸ್ ಆಗೋಯ್ತು ಅವಳದು. ತಿರ್ಗಿ ಇನ್ನೊಂದಿಷ್ಟ ಕೂಗಿದ್ರು ಇಲ್ಲ ಪಾಡಿದ್ರು ಇಲ್ಲ, ಏನು ಒಡವೆ ವಸ್ತು ತಿರ್ಗಾ ಬರಲಿಲ್ಲ. ಹಂಗೆ ವ್ಯವಹಾರ ಮಾಡ್ಕೊ ಹೋಯ್ತಾ ಇದ್ರು. ಹೋಯ್ತಾ ಇರ್ತಲೆಯೇ ಇದು ಈ ಹೆಣ್ಮಗ ಅಣ್ದಿರೋ ದನ ಕುರಿ ಬಿಟ್ರಲ್ಲ, 7 ಕುರುಗಳು ಈಚೆಗೆ ಓಡ್ ಬಂದ್ಬಿಟ್ಟುವಂತೆ, ದನಗಳ ಕುಡಿಯೋಂಥ ಕುರುಗಳು. ಆ ಊರಲ್ಲಿ ಒಬ್ಬ ರಾಜ, ಯಾವ ಊರಲ್ಲಿ? ಅಮೃತದಲ್ಲಿ ಒಬ್ಬ ರಾಜ. ರಾಜ ಅಂದರೆ ರಾಜನಿಗೆ ಈಗ ಮಧ್ಯಕ್ಕೆ ಬರ್ತದ, ಈಗ ತಿರ್ಗಾ ಇಲ್ಲಿಗೆ ಬರ್ತದದು. ರಾಜನಿಗೆ ಈಗ ಶೇವಿಂಗ್ ಮಾಡೋಕ್ಕೆ ಅಜಾಮ್ರವನಿಗೆ ಹೇಳ್ದ, ಅವನು ಶೇವಿಂಗ್ ಮಾಡಲ್ಲ ಬಂದು ಅಂತ. ಆ ಊರ ಆಡಳಿತ ಅವಂದು, ಯಾರ್ದು? ಆ ರಾಜಂದು. ಮಾಡಿದಾಗ ಇವನು ಹೋದ ಶೇವಿಂಗ್ ಮಾಡೋಕ್ಕೆ, ತೇರ್ ಮೇಲೆ ಹಿಂಗೆ ಮನಗಿದ್ನಂತೆ, ಅವನು ಕುಂತಿದ್ದಂತೆ. ಅವ್ನು ನಿದ್ದೆ ಇದ್ದಂಗ್ಲೇ ಶೇವಿಂಗ ಪೂರೈಸ್ತಾ. ಅವನು ಪೂರೈಸ್ಬಿಟ್ಟು ಕಣ್ಬಿಟ್ಟು ಮಾಡಲ ಶೇವಿಂಗ್ ಮಾಡಲ ಅನ್ನತ್ತೆ. ಆಯ್ತು ಸ್ವಾಮಿ ಅನ್ನತ್ತೆ. ಯಾವಾಗ ಮಾಡಿದೆ? ನೀವು ಮನಗಿದ್ದಂಗೆ ಮಾಡಿದೆ ಕಣ್ ಸ್ವಾಮಿ ನಾನು ಅಂತ ಅಂದ. ಹಂಗಂದಾಗ ಅವನಿಗೇನೋ ಹುಮ್ಮಸ್ ಬತ್ತು ಅಲ್ಲಿಗೆ. ಯಾರಿಗೆ? ರಾಜನಿಗೆ. ಆವಾಗ ನಿನಗೇನು ಬೇಕು ಕೇಳ ಅನ್ನಂತವನು. ಒಂದು ದಿನ ಒಪ್ಪತ್ತು ನನಗೆ ಈ ಊರನ್ನ ಆಡಳಿತ ಬಿಟ್ಕೊಡು ನನಗೇನಂತವನು. ಎಲ್ಲಿಗೆ? ಆ ಊರನ್ನ ಆಡಳಿತವ ನನಗೆ ಬಿಟ್ಕೊಡು ಅಂತ ಕೇಳ್ದಂತೆ ಅವನು. ಆಯಿತು ಮಾಡೋಲ್ಲ ಇಂಥ ದಿನ ಅಂತ ಅಂದರು. ಇವತ್ತು ಅವನಿಗೆ ಬಿಟ್ಕೊಟ್ರು. ಸಾಯಂಕಾಲ ಬೆಳಿಗ್ಗೆಗೆ ದನಕರ ಬಿಟ್ಟಾಗ ಈ ಹೆಣ್ಮಗ ದನಕರ ಈಚು ಬಂದಾಗ ತಾಯಿ ಕರ ಇಟ್ಕೊಳ್ಳವ ಅಂದ್ರಂತೆ. ಅವನು ಕರವ ಅವಳು ತಲೆ ಕೂದಲೊಳಗೆ 7 ಕರನೂ ನುಲ್ಕೊಂಡು ಎಳ್ಕೊ ಹೋಗ್ಬೇಕಾದ್ರೆ ಅಲ್ಲಿಗೆ ಅವನು ಬಂದ. ಅಲ್ಲಿಗೆ ಯಾರೋ ಅಜಾಮ್ರವನು ಅಲ್ಲಿಗೆ ಬಂದ. ನೋಡ್ತಾ ಇದ್ದ. ನೋಡ್ಬಿಟ್ಟು ಅವನಿಗೆ ಈ ಹೆಣ್ಮಗಿನ ಮೇಲೆ ಮನಸ್ಸು, ಅವನಿಗೆ ಆಡಳಿತವನ್ನು ಕೊಟ್ಬಿಟ್ಟವ್ರಾಗ ಅಲ್ಲಿ. ರಾಜ ಅವನು ರಾಜಾಜ್ಞೆ ಅನ್ನೋಂಗೆ, ಹಿಂದೆ ರಾಜಾಜ್ಞೆ ಅಂದರೆ ಅದು ಆಜ್ಞೆ ಪಾಲಿಸಲೇಬೇಕು. ನೋಡಿದಾಗ ಹೊಂಟೋದ ಮನೆಗೆ. ಸಾಯಂಕಾಲ ಇವನ ಗೌಡರನ್ನ ಬರೇಳ್ದ ಮನೆ ತಕ್ಕೆ. ಹಿಂಗೆ ಆ ಹೆಣ್ಮಗ ನನಗೆ ಬಿಟ್ಟು ಮದುವೆ ಮಾಡ್ಬೇಕು ನೀನು ಅಂತ ಕೇಳ್ದ. ಆಗೇನಾಯಿತು, ಇವನು ಮನಸ್ಸು ಒಪ್ಪತ್ತೆ. ರಾತ್ರಿನ ರಾತ್ರಿ ಆಯಿತು. ಇನ್ನು ಒಂಟು ಬಂದ ರಾತ್ರಿನ ರಾತ್ರಿ ಈ ಎತ್ತು ಗಾಡಿ ಕಟ್ಕೊಂಡು ಇದ್ ಕಡೆ ಹೊಲ್ಟ್ರು. ಕಡೆ ನಮ್ಮೂರ ಕಡೆ ಇದಕ್ಕೆ ಹೊಲ್ಟ್ರು. ಈ ದಿಕ್ಕಿಗೆ ಹೊಲ್ಟಾಗ ಮಧ್ಯ ರಾತ್ರಿನ ರಾತ್ರಿ ಹೊರಟ್ಬಿಟ್ರೆ ಎಲ್ಲವ. ಈ ಮಗ ಬಿಟ್ಬಿಟ್ರಲ್ಲಿ. ಯಾವ ಮಗವ? ಹೆಣ್ಮಗ ಬಿಟ್ಬಿಟ್ರು ಕಾರಣ ಅಂತ ಉಳ್ಕೊಂಡ್ಬಿಡ್ತಲ್ಲಿ. ಉಳ್ಕೊಂಡ್ಬಿಡ್ತಲೆ. ಬರ್ತಾ ಒಂದು ಹೊಳೆ ಸಿಗ್ತದೆ. ಹೊಳೆ ತುಂಬ ಹೋಯ್ತಿದ್ದಾಗ ಆಚೆಗೆ ದಾಟ್ಬೇಕಲ್ಲ. ಇನ್ನೊಬ್ಬ ಸೊಸೆ ಇದ್ದಾಳೋ ಯಾರೋ ಹೆಣ್ಮಗ ಇದ್ದದ್ದು, ನನ್ನಲ್ಲಿ ಧರ್ಮ ಇದ್ದರೆ ಈ ಹೊಳೆ ಭಾಗ ಆಗಲಿ ಅಂತ ಏನೋ ದೇವರ ಕೃಪೆ ಮಾಡ್ಕೊತು. ಅದು ಭಾಗ ಆಯಿತು. ಅದು ಈಚೆಗೆ ದಾಟ್ಬಿಟ್ರು. ಅಷ್ಟು ಬೆಳಕು ಹರಿಯಿತು. ಹೊನ್ನಳ್ಳ ಅಂತ ಸಿಗ್ತದೆ. ಹೊನ್ನಳ್ಳ ತಕ್ಕ ಬಂದಾಗ ಹೊಳೆ ಕತ್ಕೊಂಡಾಗ ಅದು ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡಾಗ ಭಾಗ ಆಯಿತು. ಈಚೆಗೆ ಅವರು ದಾಟಿದ್ರು. ಅಷ್ಟು ಬೆಳಕು ಹರಿಯಿತು. ಅಷ್ಟು ಹಿಂದೆ ರಾಜ ಕುದುರೆ ಹಾಕೊಂಡು ಬಂದ್ಬಿಟ್ನಂತ ಎಲ್ಲಿಗೆ ಅಜಾಮ್ರವನು ಬಂದು ನೋಡ್ದ. ಹಿಂಗೆ ಹುಡುಗರೆಲ್ಲ ಹೆಣ್ಮಗ ಎಲ್ಲ ಇವ್ರು ಹೋದ್ರು ಬಿಟ್ಟು ಹೆಣ್ಮಗ ಅಲ್ಲ ಅಂದ್ಬಿಟ್ಟು ವಾಪಸ್ಸಿ ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಮನೆಯೊಳಗೆ ನೋಡಿದಾಗ ಹೆಣ್ಮಗ ಅಷ್ಟೊತ್ತಿಗೆ ಇವ್ರು ಎದ್ದು ನೋಡ್ದು ಅವ್ರು ಯಾರು ಇರಲಿಲ್ವಲ್ಲ, ಜ್ಞಾನ ಹಾಕೊಂಡದು ಪ್ರಾಣ ಬಿಟ್ಬಿಟ್ಟಿತ್ತಲ್ಲಿ. ಅದಕ್ಕೆ ಕಡೆ ಕಂಬ ಅಂತೀವಿ ಕೋಣೆ ಒಳಗೆ ನಾವು, ಮಜ್ಜಿಗೆ ಕುದಿರ್ಬೇಕಂಬ, ಅಲ್ಲಿ ಜ್ಞಾನ ಹಾಕೊಂಡು ಬಿಟ್ಬಿಡ್ತು. ಇವನು ಹೋಗಿ ನೋಡಿದಾಗ ಅವನು ಇಂಥ ಹುಡುಗಿ ಹೋದ್ಮೇಲೆ ನನಗೇನು ಅಂದ್ಬಿಟ್ಟು ಅವನು ತಾಳ ಹಾಕ್ತೀವಲ್ಲ ಹಿಂಗೆ, ಅಲ್ಲಿಗೆ ಬಂದು ಜ್ಞಾನ ಹಾಕೊಂಡು ಅವನು ಸತ್ತೋದ. ಅವರು ತೀರೋದ್ರು. ಇವರು ಅಪ್ಪ ಅವ್ರು ಬಂದು ಇಲ್ಲಿ ನೆಲೆಯಾದರು. ಆಗ ಹೆಣ್ಮಗ ಬಂದು ಇಲ್ಲಿ ನಮ್ಮ ಮನೆ ದೇವ್ರ ಗುಡಿಗಾಗಿ ಇಲ್ಲಿ ನಮ್ಮ ಮನೆ ದೇವರು ಅಂತ ನೆಲೆ ಆಯ್ತದ್ದು. ಯಾವ ಹೆಣ್ಮಗ? ಹೊನ್ನಾದೇವಿ ಅಂತ. ಜ್ಞಾನ ಹಾಕೋದು ಸತ್ತೈತಲ್ಲ, ಈಗ ನೆಲೆ ಆಯಿತು. ಇತಿಹಾಸ ಇರೋದು. ನಾವು ಈ ಕೊಂಡಾಯ್ಕು ಬಂದು ನಾವು ಅಪ್ಪತ್ತು ಬಿಡ್ತಲ್ಲ ಜನರು, ಆಗ ಎಲ್ಲರಿಗೂ ಎಡೆ ಹಾಕ್ತೀವಿ. ನಾವು ಕೊಂಡಾಯ್ಕು ಬಂದು ಇಲ್ಲೆಲ್ಲ ಕೊಂಡೆಲ್ಲ ಇಳಿಕಿದ್ಮೇಲೆ ಇಲ್ಲಿ ಎಡೆನೂ ಹಾಕ್ತೀವಿ ನಾವು. ಈ ಹೆಣ್ಮಗಿ ಒಂದು ಎಡೆ ಹಾಕ್ತೀವಿ ಒಳಗಡೆ, ಇಲ್ಲಿ ಬಾಗಿಲು ತಗೊಂಡು ಎಡೆ ಹಾಕ್ತೀವಿ. ಅದನ್ನ ನಾವು ಉಪಯೋಗಿಸ್ಕೋತೀವಿ. ಯಾವುದನ್ನ? ಒಳಗಡೆ ಹಾಕಿರೋದು. ಇಲ್ಲಿ ಹಾಕಿರೋದ ಈ ಅಜಾಮ್ರವ್ರಿಗೆ ಕೊಡ್ಬೇಕದ. ಹೌದಾ? ಆ ಎಡೆನ ಅಜಾಮ್ರವ್ರಿಗೆ ನಿಜವೇನಪ್ಪ ಇದು? ಅಜಾಮ್ರವ್ರಿಗೆ ಕೊಡ್ಬೇಕದ.
ಅದು ಇಲ್ಲಿಗೆ ನಿಲ್ತದೆ ಅಲ್ಲಿಗೆ. ಎಲ್ಲಿಗೆ? ಇಲ್ಲಿಗೆ ನೆಲೆಯಾಯಿತು, ಇಲ್ಲಿಗೆ ನಿಲ್ತು ಇಲ್ಲಿಗೆ. ಈ ಚೌಡೇಶ್ವರಿ ಅನ್ನೋದು ಉದ್ಭವ ಆಗಬೇಕಾದ್ರೆ, ಚೌಡೇಶ್ವರಿ ಉದ್ಭವ ಆಗಿ ಕೊಂಡ ಬಂಡಿ ಇವೆಲ್ಲ ನಡಿಬೇಕಾದ್ರೆ ತಿಪ್ತಾಪುರಿ ಪಟ್ಟಣ ಅಂತ ಒಂದು ಪಟ್ಟಣ ಇತ್ತಂತೆ. ಪಟ್ಟಣ ಇರ್ತಲೆಯೇ ಅಲ್ಲಿ ಒಬ್ಬ ರಾಜನಿಗೆ 7 ಜನ ಹೆಣ್ಣುಮಕ್ಳಂತೆ. 7 ಜನ ಹೆಣ್ಮಕ್ಳು ಅಂದರೆ ಅವರು ಯಾವುದೋ ಒಂದು ಟೈಮ್ ಒಳಗೆ ಜಲಕ್ರೀಡೆ ಆಡ್ಕೊಂಡು ಸ್ನಾನ ಮಾಡಕ್ಕೆ ಬರೋರಂತೆ ಅವರು. ಯಾರು? ಹೆಣ್ಮಕ್ಳುಗಳು. ಬರಬೇಕಾದ್ರೆ ಕೃಷ್ಣ ಅವ್ರ ಮೇಲೆ ಕಣ್ಣು ಬೀಳ್ತದೆ ಅವನಿಗೆ. ಯಾರಿಗೆ? ಕೃಷ್ಣನಿಗೆ. ಇವರು ಅವನು ಭಾಳ ಸಾಹಸ ಮಾಡಿದ್ರು ಅವ್ರು ಯಾರಿಗೂ ಅವ್ರ ಕೈಗೆ ಅವರು ಸಿಕ್ಕಿರಲಿಲ್ಲ ಅಂತ. ಅವರು ಸೆರೆಗೆ ಸಿಕ್ಕಿರಲಿಲ್ಲ ಅವನ ಸೆರೆಗೆ. ಇವ್ರು ಏನಾರ ಮಾಡಿ ಸೆರೆ ಹಿಡಿಬೇಕಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬುಡ್ಬುಡ್ಕೆ ಯಾಸ ಹಾಯ್ಕೊಂಡು ಆ ಊರೊಳಗೆ ನೈಟ್ ಹೊತ್ತು ಸಾರದ್ನಂತೆ ಕೃಷ್ಣ. ಸಾರಿದಾಗ ಈ ಹಿಂಗೆ 7 ಜನ ಹೆಣ್ಮಕ್ಳು ಹುಟ್ಟದ ನಿರ್ವಾಣ ಸ್ನಾನ ಮಾಡ್ಕೊಂಡು ಆ ಗಿಡದಲ್ಲಿ ಒಂದು ಹಳ್ಳಿ ಮರ ಹುಡ್ತದೆ, ಇರ್ತದೆ. ಹಳ್ಳಿ ಮರ ಹುಟ್ಟದ ನಿರ್ವಾಣ ಎಲ್ಲರೂ ಕೈ ಕಟ್ಟೆ ಕಟ್ಕೊಂಡು ತೆಬ್ಬಿದ್ರು ಮಾತ್ರ ಈ ಪಟ್ಟಣ ಉಳಿಯೋದು. ಇಲ್ಲ ಅಂದರೆ ಪಟ್ಟಣ ಹಾಳಾಗ್ಬಿಡ್ತದೆ ಅಂತ ಬುಡ್ಬುಡ್ಕೆ ಶಾಸ್ತ್ರ ಇನ್ನೂ ನಮ್ಮೂರಲ್ಲಿ ನಡೀತಿತ್ತು. ಸಾರ್ಕೊ ಹೋಗೋರು ಊರೊಳಗೆಲ್ಲವ ಸಾರಿದಾಗ ಇವ್ರಿಗೆ ಯೋಚನೆ ಬಂದು ಪಟ್ಟಣ ಹೋಗ್ಬಿಟ್ರೆ ಒಂದು ಇದಕ್ಕೆ ಇನ್ನೊಂದು ಮಾರನೆಗೆ ಜಲಕ್ರೀಡೆ ಆಡಕ್ಕೆ ಹೋದಾಗ ಬಟ್ಟೆ ಬರೆ ಬಿಚ್ಚ ಹಾಕ್ಬಿಟ್ಟು ಸ್ನಾನಕ್ಕೆ ಹೋದಂತಲ್ಲ, ಹೋದಾಗ ಒಂದು ಸಣ್ಣಗೊಂದು ಹಳ್ಳಿ ಮರ ಹುಟ್ಟಂತೆ. ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಸುಮಾರಾಗಿ ಇದಾಯಿತು. ಇವ್ರು ಕೈ ಕಟ್ಟೆ ಕಟ್ಕೊಂಡು ಒಬ್ರಿಗೊಬ್ರು ತೆಪ್ತಾ ಬರೋ ಎಲ್ಲರ ಕೈಗೂ ಎಷ್ಟು ಹೆಂಗೆ ಹೋಯ್ತು ಹಂಗೆ ದಪ್ಪ ಹೋಯ್ತಂತೆ ಮರ. ಅದು ದಪ್ಪ ಆದಾಗ ಕೊನೆ ಒಳಗೆ ಇವನ್ನ ಹಿಡ್ಕೊಂಡಾಗ ಇದ್ದವರೆಲ್ಲ 6 ಜನ ಕಿತ್ಕೊಂಡು ಎದ್ಬಿಟ್ರಂತೆ. ಎತ್ತಾಕ್ಬೇಕು ದಿಕ್ಕಪ್ಪಲ್ಲಿ ಮುಚ್ಚಮೊಳೆ ಚೌಡಮ್ಮ, ಬೆಲ್ಲೆ ಚೌಡಿ, 7 ಚೌಡಿಗಳು, 6 ಚೌಡಿ ಇನ್ನೂ. ಈ ಅಮ್ಮ ಸಿಗಾಯ್ಕೊಂಡು, ಈ ಉಜ್ಜಿನ ಚೌಡಮ್ಮ ಸಿಗಾಯ್ಕೊಂಡು ಅವ್ನ ಕೈಗೆ, ಅವನಿಗೆ ಸೆರೆ ಬಿದ್ದೋದ್ಲಾಗ. ಆಗ ಸೆರೆ ಬಿದ್ದೋಗಿ ಇಲ್ಲಿ ದೇವಸ್ಥಾನ ಆವಾಗಲೇ ಆಯಿತೋ ಇಲ್ಲ ಮೊದಲೇ ಆಗಿತ್ತೋ ಅದು ನನಗೆ ಗೊತ್ತಿಲ್ಲ. ಯಾವುದೋ ಇಲ್ಲಿ ದೇವಸ್ಥಾನ ಅಲ್ಲಿ ನೆಲೆಗೊಂಡ್ಕೊಂಡು ಇವಳು ಕೃಷ್ಣ ಅವನ ಪಾಡ್ಗೆ ಅವ್ನ ಸಂಚಾರ ಹೊಂಟೋದಲ್ಲಿ ನೆಲೆಗೊಂಡ್ಕೊಂಡು. ಯಾರು? ಉಜ್ಜಿನ ಚೌಡೇಶ್ವರಿ ನೆಲೆಗೊಂಡು. ಆಗ ಇಲ್ಲೆಲ್ಲ ಇಷ್ಟೇ ಸಮಯ ಊರಿದ್ದು ಮೊದಲಿಗೆ ಒಂದು 20-30 ಮನೆ ಅಂತಿದ್ದದ್ದು ಊರಿಗೆ. ಅವೆಲ್ಲ ಕಾಡಂತೆ ಅವು. ಅಲ್ಲಿ ದೇವಸ್ಥಾನ ಆಯಿತು. ಹಿಂದೆಲ್ಲವ ದೇವಸ್ಥಾನಗಳು ಕಾರಣಾಂತರವಾಗಿ ಆಗಿರ್ತವೆ. ಯಾರು ದೇವಮಾನ್ಯದವ್ರ ಕಡೆಯಿಂದಲೋ ಯಾರಿಂದಲೋ ಒಂದು ಆಗಿರ್ತವೆ. ಆಗ ವಿಕ್ರಮ್ ರಾಜ ಯಾವುದೋ ಕಾಲದೊಳಗೆ ಇಲ್ಲಿ ಸಂಚಾರಕ್ಕೆ ಬಂದಾಗ ಈ ದೇವಸ್ಥಾನ ನೋಡಿ ಅಲ್ಲಿ ಒಂದು ನೆಲೆ ಮಾಡಿ ಇದನ್ನ ಉದ್ಭವ ಮಾಡ್ದ. ಕೊಂಡಾಯೋದು, ಬಂಡಿ ಆಯೋದು ಇವೆಲ್ಲನೂ. ಮೊದಲು ಕೊಂಡ ಅಂದರೆ ಇದು ಬೀಳ್ಜೋಗಪ್ಪರು ಅಂತ ಅವರೇ. ಇವರು ಇಲ್ಲೆಲ್ಲ ಇವ್ರ ತಂಡೆ. ಇದು ಸ್ಥಳ ಮಾಡಿದವರು ಇವರು ಬೀಳ್ಜೋಗಪ್ಪರು, ಅಗಸರು, ನರಸಯ್ಯರು ಸ್ಥಳ ಮಾಡಿದವರು. ಇವರು ಈ ಕೊಂಡ ಆಯ್ತಿದ್ರಂತೀವ. ಇವೊಬ್ಬ ಪುಟ್ಟಿ, ಒಬ್ಬ ಕರ್ಗ, ಹಿಂಗೇನೋ ಅಷ್ಟು ಮಾಡ್ಕೊಂಡು ಕೊಂಡ ಒಬ್ಬನೇ ಹೆಂಗೆ ಕಟ್ಕೊಂಡು ಪನ್ಗೋ ಕಟ್ಕೊ ಆಯ್ತಿದ್ದಂತೆ. ಆಯ್ತಾ ಇರ್ತಲೇ ಇವು ಅದ್ಬಸ್ತ್ ಮಾಡಿದ್ರು ಅವಾಗ. ಯಾವ್ಯಾವ ಟೈಮ್ಗೆ ಎಲ್ಲಿಗೆ ದೇವ್ರು ನಿಲ್ಲಬೇಕು, ದೇವ್ರು ಎಲ್ಲಿ ಎತ್ತಬೇಕು, ದೇವ್ರು ಎಲ್ಲಿ ಇಳಿಸ್ಬೇಕು ಎಲ್ಲಾನು ಅದ್ಬಸ್ತು ಮಾಡ್ಕೊಂಡ್ರು ಅವಾಗ. ಮಾಡ್ಕೊತ್ಲೆ ನಾವು ಇಲ್ಲಿ ಬಂದು ಸೇರಿದ್ವಲ್ಲ, ಸೇರಿದ್ಮೇಲೆ ನಮಗೆ ಅವ್ರೊಂದು ಹೆಣ್ಣು ಕೊಟ್ಟರು. ಯಾರು? ಮೊದಲು ಬಂದು ಸೇರಿದ್ದವರು ಮೂಲ. ಅವ್ರಿಗೊಂದು ಹೆಣ್ಣು ಕೊಟ್ಟಾಗ ನಮಗೆ ನಾವು ಬೆಳ್ಕೊಂಡು ಮಕ್ಕಳು ಮರಿ ಎಲ್ಲ ಬೆಳ್ಕೊಂಡು ಅವ್ರು ಅಲ್ಲೇ ಇದ್ದಾಗ ಇವರು ಹಿಂಗೆ ಕೊಂಡಾಯಕ್ಕೆ ಹೋದ್ರಲ್ಲ, ಕೊಂದಳೆ ಸುತ್ಕೊಂಡು ಕೊಂಡಾಯಕ್ಕೆ ಬರಬೇಕಾದ್ರೆ ಈ ಮೊಮ್ಮಕ್ಳಿದ್ವಲ್ಲ ನಾವು, ನಮ್ಮ ತಂದೆಯವರು, ಇವರೆಲ್ಲ ಕಳ್ದಿ ಫಲ ಅಂತ ಹೇಳಿದೆ ಇಲ್ಲಿ ನಮಗೆ ಇದ್ದಾಗ ಅವನು ಇವ್ರು ಕೊಟ್ಬಿಡ್ಬೇಕು ಏನಾರು ಮಾಡಿ ಅನ್ನೋ ಮನೋಭಾವನೆ ಬತ್ತ ಅವ್ರಿಗೆ. ಯಾರಿಗೆ? ಮೊದಲು ಆಯ್ತಿದ್ದವ್ರಿಗೆ. ಮಗ ನಾನು ಇಲ್ಲಿ 2 ಕೊಯ್ದು ಬರ್ತೀನಿ ಏರಿಯಿಂದಕ್ಕೆ, ದೇವ್ರ ಹತ್ಕೊ ಬಂದಿಲ್ಲ ಕೊಂಡತಕ್ಕೆ ಅಂದ್ಬಿಟ್ಟು ಒಬ್ಬನಿಗೆ ದೇವ್ರು ಕೊಟ್ಟ, ಒಬ್ಬನಿಗೆ ಕರ್ಗ ಕೊಟ್ಟ, ಒಬ್ಬನಿಗೆ ಹಿಂಗೆ ಇತ್ಯಾದಿಗಳು ಕೊಟ್ಕೊಂಡು ಇವ್ರು ಹೊಂಟೋದ ಕೆಳಿಕೆ ಬಂದರು. ಕೊಂಡೆ ರೆಡಿ ಆಗಿತ್ತು. ಅಷ್ಟೊತ್ತು ನೋಡಿದ್ರು ಅವ್ನು ಬರಲಿಲ್ಲ. ಯಾರು? ಮೂಲ ಇದ್ದವನು ಬರಲಿಲ್ಲ. ಇವರು ನಡಿಲ್ಲ ಅಂತ ಆಯ್ಕೊ ಹೊಂಟು ಬಂದರು. ಆವಾಗ ಅವ್ರೇನು ಮಾಡಿದ್ರು, ಇಲ್ಲಿಂದಕ್ಕೆ ನೀವೇ ಆಯ್ಕೆ ಹೋಗಿ ಅಂತ ನಮಗೆ ಬಿಟ್ಬಿಟ್ರು. ಅದ ನಾವು ನಡ್ಸ್ಕೊ ಹೋಗ್ತಾ ಇದೀವಿ ನೋಡಿ ಸರ್. ಇವಾಗ ಇಲ್ಲಿ ಮನೆ ದೇವ್ರ ಗುಡಿಯವರು ಒಕ್ಕಲಿಗರು, ಈ ಹೆಬ್ಬರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡೋರು. ಹೆಬ್ಬರಮ್ಮನೇ ಬೇರೆ ದೇವ್ರು. ಅದು ಚೌಡಮ್ಮಗೆ ಸಂಬಂಧಪಟ್ಟದ್ದೇ.
ಅದು ಹೆಬ್ಬಾರಮ್ಮ ಅದು ನಾವು ಕರಿತೀವಿ. ಅದನ್ನ ಎಸ್ ಟಿಗಳು ಅಲ್ಲಿ ಅವ್ರು ನೋಡಿ, ಇವರು ಎಸ್ ಟಿಗಳು ಅವರು. ಈ ಮಾರಿ ಪೂಜಾರಿ ಬೆಸ್ತರು ಅವರು, ಗಂಗೆ ಮತದವರು ಅವರು. ಹೀಗೆ ಅವರು ಒಂದೊಂದು ಕುಲ ಅದಕ್ಕೆ ಮಾರಮ್ಮನ ದೇವಸ್ಥಾನದ ಕರಗ ಹೊರಡುತ್ತೆ ಉಜಿರಿಗೆ. ಈ ಕರಗ ಇಲ್ಲ, ಅದಕ್ಕೆ ಪೂಜೆ ಮಾತ್ರ, ಕಂಬ ಸ್ಥಾಪನೆ ಮೂಲ ಮೇನ್ ಮಾರಮ್ಮನೆ ನಮ್ಗೆ. ಊರ್ನಲ್ಲಿ ಏನು ಅಡಚಣೆ ಆಗಂಗೆ ಊರಲ್ಲಿ ಯಾವುದೇ ಹೆಬ್ಬಾರಮ್ಮನ ಮುಂದೆ ಇದೆಯಾ ಅದು ಮಾರಮ್ಮ? ಎಲ್ಲಿದೆ? ಊರ್ ಮುಂದೆನೇ ಇದೆ. ಇಲ್ಲೇ ನಾವು ಒಯ್ತೋ ರೋಡು ಅಲ್ಲಿ ಸರ್ಕಲ್ ಸಿಗ್ತದಲ್ಲ, ಅಲ್ಲಿ ಬಲ್ಗಡಿ ಬಲಗಡೆ. ಅದು ನೋಡ್ಲಿಲ್ಲ ನಾವು. ಅಲ್ಲಿ ಈ ಹೆಬ್ಬಾರಮ್ಮ ಹಿಂದಿದೆ, ನಮ್ಮ ಹಿಂದೆ ಅಲ್ಲಿ ಹೋಗಿದ್ವಿ. ನೋಡಿದ್ದೀವಿ. ಇದನ್ನ ಎಷ್ಟು ವರ್ಷದಿಂದ ನೀವು ನಡ್ಸ್ಕೊಂಡ್ ಬರ್ತಾ ಇದ್ದೀರಿ? ನಾವು ಯಾವಾಗ ನೀವು ನಿಮ್ ಬುದ್ಧಿ ಬಂದಾಗಿಂದ? ನಾವು ಸಣ್ಣಗಳು ಇದು ನಡೀತಾ ಇದೆ. ನಮಗೆ ಬುದ್ಧಿ ಖಂಡಿತವಿಂದಲೂ ಈಗ ಇವಾಗ ಏನು ಕಾರ್ಯಕ್ರಮ ನಡೀತಾ ಇದೋ ಅದೆಲ್ಲ ನಡೀತಾ ಇದೆ. ನೀವು ಏನಾದ್ರು ಸೇವೆ ಮಾಡಿದ್ದೀರಾ? ನಾವೊಂದು ಕೊಂಡಾದಿದ್ದೀನಿ. ಯಾವಾಗ? ಎಷ್ಟು ವರ್ಷ? 14ನೇ ಇಸ್ವಿಲಿ, 2014ರಲ್ಲಿ. 2014. ನಿಮ್ಗೆ ಎಷ್ಟು ಏಜ್? ಇವಾಗ 70 ವರ್ಷ. 2014ರಲ್ಲಿ 12 ವರ್ಷಕ್ಕೆ ಮುಂಚೆ. 12 ವರ್ಷಕ್ಕೆ ಮುಂಚೆ. ಅಲ್ಲಿಗೆ ಎಷ್ಟಾಯ್ತು? 58ರಲ್ಲಿ. 56 58 58 ವರ್ಷ.